ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವ ಜನರಿಂದ ನಿಮಗೆ ಗೌರವ ಸಿಗಬೇಕೆಂದು ಅಥವಾ ಗೌರವ ಬಯಸಿ ಬರಬೇಕೆಂದು ಪ್ರಾರ್ಥನೆ ಮಾಡಬೇಡಿ. ಮತ್ತು ಉಪವಾಸ ಮಾಡುವಾಗ ನೀವು ಇಷ್ಟು ದಿವಸ ಉಪವಾಸ ಮಾಡಿದ್ದೇನೆ, ಇಷ್ಟು ದಿವಸ ನಾನು ದೇವರ ಸಮ್ಮುಖದಲ್ಲಿದ್ದೇನೆ, ಇಷ್ಟು ದಿವಸ ದೇವರೊಟ್ಟಿಗೆ ನಾನು ಕಾಲ ಕಳೆದಿದ್ದೇನೆ ಎಂಬುದಾಗಿ ನೀವು ತಿಳಿಸುವುದು ಬೇಡ. ನೀವು ಇವೆಲ್ಲವನ್ನ ಗೌರವವನ್ನು ಪಡೆದುಕೊಳ್ಳುವ ಸಲುವಾಗಿ ಮಾಡ್ತೀರಿ. ಆತನು ಹೇಳಿದ ಇನ್ನೊಂದು ಸಂಗತಿ ಏನಪ್ಪ ಅಂತಂದರೆ, ಕರ್ತನು ಹೇಳಿದಂಥ ಸಂಗತಿ, ನೀವು ಧರ್ಮ ಕಾರ್ಯಗಳನ್ನು ಮಾಡುವಾಗ ನೀವು ಅದನ್ನು ಯಾರಿಗೂ ತಿಳಿಸಬೇಡ್ರಿ. ಆದರೆ ಇವತ್ತು ಅನೇಕ ಕ್ರೈಸ್ತರು ಈ ಆಜ್ಞೆಗಳನ್ನು ಪಾಲಿಸದೆ, ಈ ಆಜ್ಞೆಗಳನ್ನು ಗೌರವಿಸದೆ, ಮನುಷ್ಯರಿಂದ ಬರುವ ಗೌರವವನ್ನು ಅಪೇಕ್ಷಿಸಿ ದೇವರನ್ನು ಶೋಧನೆಗೆ ಒಳಪಡಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ದೈವಿಕ ಮನುಷ್ಯನಲ್ಲಿರಬೇಕಾದಂಥ ಒಂದು ಸರಿಯಾದಂಥ ಒಂದು ಮನೋಭಾವ ಏನಿದೆ, ಆ ಮನೋಭಾವವನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಇವತ್ತು ಪ್ರಾರ್ಥನೆ ಅನ್ನುವುದು, ಪ್ರಾರ್ಥನೆ ಮನೆಗಳು ಇವತ್ತು ಹೀಲಿಂಗ್ ಸೆಂಟರ್ಗಳಾಗಿದ್ದಾವೆ, ಗುಣಪಡಿಸುವಂತಹ ಮನೆಗಳಾಗಿದ್ದಾವೆ. ಆದರೆ ಕರ್ತನು ಜನರ ನಡುವೆ ನಡೆಯುವ ಪ್ರತಿಯೊಂದು ವ್ಯವಹಾರವನ್ನು ದೇವರು ಗಮನಿಸುತ್ತಾರೆ ಎಂಬುದನ್ನು ನಿಮಗೆ ತಿಳಿದಿದೆಯೋ ಇಲ್ಲವೋ? ಕರ್ತನು ಗಮನಿಸುತ್ತಾನೆ. ಪ್ರಾರ್ಥನಾಲಯಗಳು ಇವತ್ತು ಸ್ವಸ್ಥ ಸೆಂಟರ್ಗಳಲ್ಲ. ಸತ್ಯದ ಬೋಧನೆಗಳನ್ನು, ಕರ್ತನು ಕೊಟ್ಟಂಥ ವಾಗ್ದಾನಗಳನ್ನು ಮಕ್ಕಳಿಗೆ ಕಲಿಸುವಂತಹ, ಮಕ್ಕಳಿಗೆ ನಿಜ ದರ್ಶನದಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವಂತಹ ಮಾರ್ಗಗಳಾಗ್ತಾ ಇರಬೇಕಂತ ಇವತ್ತು ಸಭೆಗಳು ಸ್ವಪ್ರಯತ್ನೆಗಾಗಿ, ಸ್ವಂತ ಬೋಧನೆಗಳಿಂದ, ಸ್ವಚಿಂತನೆಗಳಿಂದ, ಹಣದ ಆಕಾಂಕ್ಷೆಗಳಿಂದ ಸಭೆಯ ಸಭಾಪಾಲಕರು ಮತ್ತೋರ್ವ ಸಭಾಪಾಲಕರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವ ಹಮ್ಮಿಕೆಯಿಂದ ಇವತ್ತು ದೈವಿಕ ಮನುಷ್ಯರಲ್ಲಿರಬೇಕಾದಂಥ ಸರಿಯಾದ ಮನೋಭಾವವನ್ನು ಕಳೆದುಕೊಂಡಿದ್ದಾನೆ ಎಂಬುದನ್ನು ಹೇಳುವುದಕ್ಕೆ ದುಃಖವಾಗ್ತದೆ ಪ್ರಿಯರೇ, ದುಃಖವಾಗ್ತದೆ. ನೀತಿವಂತನ ಮಾರ್ಗ ದಿನನಿತ್ಯದ ಶುದ್ಧೀಕರಣ ಅನ್ನುವುದನ್ನು ಯಾಕೆ ಮರೆತು ಬಿಟ್ಟಿದ್ದೇವೆ? ಕರ್ತನು ಹೇಳ್ತಾನಲ್ಲ, ನೀನು ನೀತಿವಂತನಪ್ಪ, ನಿನ್ನ ಮಾರ್ಗ ಪ್ರತಿದಿನ ಶುದ್ಧೀಕರಣವಾಗಲಿ ಮಾರಾಯ. ನನ್ನ ಮಾರ್ಗ ಪ್ರತಿದಿನ ಶುದ್ಧೀಕರಣ ಆಗಬೇಕು. ಪ್ರತಿದಿನ ಆತನ ಪಾದದಲ್ಲಿ ಕುಳಿತು ಆತನು ಕೊಡುವಂಥ ವಾಗ್ದಾನಗಳನ್ನು ಹಿಡಿದುಕೊಂಡು ಅದನ್ನು ಅನೇಕ ಸಾರುವ ಮಗಳೇ, ಈ ಲೋಕದಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೀವು ಒಮ್ಮೆ ಗಮನಿಸಿದಾಗ, ಈ ಲೋಕದಲ್ಲಿ ನಡೆಯುವಂಥ ಅರಾಜಕತೆಗಳನ್ನು ಕರ್ತನ ಹೆಸರೇಳಿಕೊಂಡು ಕರ್ತನು ನನ್ನೊಟ್ಟಿಗೆ ಮಾತನಾಡಿದೆ ಎಂಬುದಾಗಿ ಅವರ ಆಲೋಚನೆಗಳನ್ನು ಬಿತ್ತುವಂಥ ಮಾರ್ಗಗಳನ್ನು ನೋಡಿದಾಗ ಇದು ಕ್ರೈಸ್ತ ಧರ್ಮವೇ ಎಂಬುದಾಗಿ ಅನ್ನಿಸುವುದಿಲ್ಲವೇ? ನಿನ್ನ ಹೃದಯವನ್ನು ನೀನು ಒಮ್ಮೆ ಪರೀಕ್ಷಿಸಿಕೋ ಮಗನೇ, ಮಗಳೇ, ನಿನ್ನ ಹೃದಯವನ್ನು ನೀನು ಒಮ್ಮೆ ಪರೀಕ್ಷಿಸಿಕೋ. ಇದ್ಯಾವುದು ನಿನ್ನ ಸ್ವಪ್ರತಿಷ್ಠೆಯಿಂದೆಯೋ, ಸ್ವಂತ ಆಲೋಚನೆಯಿಂದೆಯೋ, ನಿನ್ನ ಜ್ಞಾನದಿಂದನೋ ಅಥವಾ ನಿನ್ನ ಪರಾಕ್ರಮದಿಂದನೋ, ನಿನ್ನ ಹಸಿರು ಪದವಿಗಳಿಂದ ಬಂದಿದೆಯೋ ಎಂಬುದಾಗಿ ನೀನು ನೆನೆಸಿದ್ದೀಯಾ? ಅದಲ್ಲ. ಕರ್ತನು ಅದ್ಭುತವನ್ನು ಮಾಡುವವನಾಗಿದ್ದಾನೆ, ಕರ್ತನು ಕಟ್ಟುವವನಾಗಿದ್ದಾನೆ, ಕರ್ತನು ಬೆಳೆಸುವವನಾಗಿದ್ದಾನೆ, ಕರ್ತನು ನೀರಾಕುವವನಾಗಿದ್ದಾನೆ. ನಿನ್ನ ಕುಟುಂಬವನ್ನು ಕಾಯುವವನು ಕರ್ತನೇ. ಜಾಗ್ರತೆಯಾಗಿರಲಿ ಪ್ರಿಯರೇ. ಈ ಮುಂಜಾನೆಯ ಸಮಯದಲ್ಲಿ ದೈವಿಕ ಮನುಷ್ಯನಿಗಿರಬೇಕಾದಂಥ ಸರಿಯಾದ ಮನೋಭಾವವನ್ನು ನೀನು ಎಚ್ಚರಿಕೆಯಿಂದ ಗಮನಿಸು. ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, ಒಪ್ಪಿಸಿಕೊಡ್ತೇವೆ ಸ್ವಾಮಿ.
ಪರಿಶುದ್ಧಾತ್ಮ ದೇವರೇ, ಅಪ್ಪ, ಸಭೆಗಳನ್ನು, ಸಭಾಪಾಲಕರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ನೀವೇ ಮಾತನಾಡಿಸೋ, ಸಹಾಯ ಮಾಡು ದೇವರೇ. ಸಭಾಪಾಲಕರಿಗಿರ್ತಕ್ಕಂಥ ದೇವರೇ, ಸಮಸ್ತವನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ. ದೈವಿಕ ಮನುಷ್ಯರಾಗಿ ಅದ್ಭುತಗಳನ್ನು ನಡೆಸುವಂಥ ಮನುಷ್ಯರಾಗಿ ಮಾಡುವ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.